ಗುಡ್ ಮಾರ್ನಿಂಗ್ ಕರ್ನಾಟಕ. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು, ನಮಸ್ಕಾರ ಧರ್ಮಸ್ಥಳ ವಿಚಾರಕ್ಕೆ ಬರ್ತೀನಿ. ಈ ಇಂಜೆಕ್ಷನ್ ಧರ್ಮಸ್ಥಳದ ಈ ಜೈನ್ ಕುಟುಂಬ ಇಂಜೆಕ್ಷನ್ ತಗೊಂಡ್ಬಂದಿದ್ದಾರೆ. ಇಂಜೆಕ್ಷನ್ ಏನ್ ಹೇಳ್ತಾರೆ ಅಂತಂದ್ರೆ, ಧರ್ಮಸ್ಥಳದ ಹೆಸರನ್ನ ಯಾರು ಬಳಸಬಾರ್ದು ಅಂತ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅದಕ್ಕೆ ಇಂಜೆಕ್ಷನ್ ಕೋರ್ಟ್ ಆದೇಶ ಮಾಡ್ಕೊಂಬಂದಿದ್ದಾರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ದು 500 ವರ್ಷಗಳ ಹಿಂದೆ. ಅವ್ರ ತಂದೆ 70 ವರ್ಷ ಯಲಂಕನ ಆಡಳಿತ ಮಾಡಿದ್ಮೇಲೆ ಮಗನಿಗೆ 1514 ಆಡಳಿತ ಕೊಡ್ತಾರೆ. ಬೆಂಗಳೂರನ್ನ ಅವ್ರ ಮಗ ವೀರಭದ್ರೇಗೌಡನ ಯಾರೋ ವೀರಣ್ಣ ಗೌಡ, ಆಮೇಲೆ ಅವ್ರ ಮಂತ್ರಿ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿ ಇಷ್ಟು ದೊಡ್ಡ ಬೆಂಗಳೂರನ್ನ ದಂಡು, ಸಿಟಿಗಳು, ಫೋರ್ಟು, ಕೋಟೆ, ವಿಕ್ಟೋರಿಯಾ ಹಾಸ್ಪಿಟಲ್ ಪಕ್ಕದಲ್ಲಿದೆ ಆ ಕೋಟೆ, ಎಲ್ಲವನ್ನು ಕಟ್ತಾರೆ. ಬೆಂಗಳೂರು ನಮ್ಮ DNA ವಂಶದ್ದು. ಈಗ ನಾನು ಕೂಡ ಬೆಳಗ್ಗೆ ಹೋಗಿ ನಾಳೆ ಬೆಳಗ್ಗೆ ನ್ಯಾಯಾಲಯಕ್ಕೆ ನಾನು ಕೂಡ ಒಂದು ಪೆಟಿಷನ್ ಹಾಕ್ತೀನಿ. ಬೆಂಗಳೂರು ಹೆಸರಿಗೆ ಡಿಫೇಮ್ ಆಗಬಾರ್ದು, ಬೆಂಗಳೂರನ್ನ ಯಾರು ಬಳಸಬಾರ್ದು. ನನ್ನ ಕೆಂಪೇಗೌಡರ ವಂಶ ಅಂತ ಹೇಳಕ್ಕೆ ನಮ್ಮ ಹತ್ರ ದಾಖಲೆಗಳಿದೆ. ಬೆಂಗಳೂರನ್ನ ಯಾರು ಬಳಸಬಾರ್ದು, ಬೆಂಗಳೂರು ಹೆಸರಿಗೆ ಮಸಿ ಬಳಿಬಾರ್ದು. ನಾನು ಫೈಲ್ ಮಾಡ್ತೀನಿ. ಇದೇ ವೀರೇಂದ್ರ ಜೈನ್ ಆ ತಮ್ಮನ ಹರ್ಷೇಂದ್ರ ಜೈನ್ ಅವರು ಕೋರ್ಟ್ಗೆ ಧರ್ಮಸ್ಥಳದ ಹೆಸರನ್ನು ಬಳಸಬಾರ್ದು ಅಂದ್ರೆ, ಒಂದು ದೊಡ್ಡ ಪ್ರಾಂತ್ಯ, ಒಂದು 4,000, 5,000, 8,000, 10,000 ಎಕರೆ ಪ್ರಾಂತ್ಯವನ್ನ ಒಬ್ಬ ವ್ಯಕ್ತಿ ಈ ಹೆಸರನ್ನ ಬಳಸಬಾರ್ದು ಅಂತಂದ್ರೆ ಕೋರ್ಟ್ ಅದಕ್ಕೆ ಇಂಜೆಕ್ಷನ್ ಕೊಡ್ತದೆ ಅಂತಂದ್ರೆ, ನಾನು ಕೂಡ ಬೆಂಗಳೂರು ಹೆಸರನ್ನ ಯಾರೋ ಬಳಸಬಾರ್ದು, ಮಾಧ್ಯಮದವ್ರು ಬಳಸಬಾರ್ದು, ರಾಜಕಾರಣಿಗಳು ಬಳಸಬಾರ್ದು, ಆಟೋದವ್ರು ಬಳಸಬಾರ್ದು. ನಾನು ಕೂಡ ಹೋಗಿ ನಾಳೆ ಪೆಟಿಷನ್ ಹಾಕ್ತೀನಿ. ನಾನು ಕೂಡ ಹೋಗಿ ಇಂಜೆಕ್ಷನ್ ಕೇಳ್ತೀನಿ. ನನಗೂ ಕೂಡ ಬೆಂಗಳೂರು, ಯಾಕಂದ್ರೆ 500 ವರ್ಷಗಳ ಹಿಂದೆ ಕೆಂಪೇಗೌಡರ ಕರ್ಮವೇ ಈ ಒಂದು, ಅವರ ಒಂದು ಕೆಲಸವೇ ಈ ಒಂದು ಬೆಂಗಳೂರು. ಹಾಗಾದ್ರೆ ಆ ಕೆಂಪೇಗೌಡರು ಕಟ್ಟಿರೋದ್ಮೇಲೆ ಅವ್ರ ವಂಶಸ್ಥರು ನಾವು, ನಮ್ಗೆ ಅಧಿಕಾರ ಇದ್ದೇ ಇರ್ತದಲ್ಲ. ಯಾರು ಕೂಡ ಬೆಂಗಳೂರು ಹೆಸರನ್ನ ಬಳಸಬಾರ್ದು ಅಂತ ನಾನ್ ನಾಳೆ ಪಿಟಿಷನ್ ಫೈಲ್ ಮಾಡ್ಬೇಕು ಅಂತಿದ್ದೀನಿ. ಅಂದ್ರೆ ಒಂದು ದೊಡ್ಡ ಪ್ರಾಂತ್ಯ, ಏನೊಂದು ಮನೆ ಅಲ್ಲ ಅಥವಾ ಒಂದು ಊರು ಅಲ್ಲ, ಒಂದು 10,000 ಎಕರೆ ಒಂದು ದೊಡ್ಡ ಪ್ರಾಂತ್ಯದ ಹೆಸರನ್ನ ಅದ್ರ ಮೇಲೆ ಕೋರ್ಟ್ಗೆ ಇಂಜೆಕ್ಷನ್ ಇಸ್ಕೊಂಡ್ ಬರ್ತಾರೆ ಅಂತಂದ್ರೆ, ನಾನು ಕೇಳೋದೇನು ಅಂತಂದ್ರೆ, ಅಪ್ಲಿಕೇಶನ್ ಆಫ್ ಮೈಂಡ್ ಇರಲ್ವಾ? ಇಂಜೆಕ್ಷನ್ ಕೊಡಕ್ ಮುಂಚೆ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಪ್ರಾಂತ್ಯವನ್ನ ಯಾರೋ ಬಳಸಬಾರ್ದು ಅಂತ ಇಂಜೆಕ್ಷನ್ ಸೂಟ್ ಹಾಕಿದ್ರೆ ಇಂಜೆಕ್ಷನ್ ಅಲೋ ಆಗತ್ತಲ್ಲ. ನಮ್ ಪ್ರಶ್ನೆ ಏನಂತಂದ್ರೆ, ಈ ಪ್ರಾಂತ್ಯಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಅಂತಂದ್ರೆ 10,000 ಎಕರೆ 20,000 ಎಕರೆ ಇರೋ ಜಾಗಕ್ಕೆ ಒಬ್ಬ ವ್ಯಕ್ತಿಗೆ ಎಲ್ಲ ಧರ್ಮಸ್ಥಳ ಈತನದೇ, ಈ ಜೈನ ಕುಟುಂಬದಂತೆ ಇಂಜೆಕ್ಷನ್ ಕೊಡ್ತಾರಲ್ಲ. ನಾಳೆ ನಾನು ಕೂಡ ಬೆಂಗಳೂರು ನಮ್ಮ ಪೂರ್ವಜರ ಆಸ್ತಿ, ಕೆಂಪೇಗೌಡರ ವಂಶಸ್ಥರು ನಾವು, ಬೆಂಗಳೂರು ಹೆಸರನ್ನ ಬಳಸಂಗಿಲ್ಲ. ನಾನು ಹೋಗಿ ಇಂಜೆಕ್ಷನ್ ಸೂಟನ್ನ ಫೈಲ್ ಮಾಡ್ತೀನಿ. ಕೊಡ್ಬೇಕು. ಯಾಕೆ ಅಂತಂದ್ರೆ ಧರ್ಮಸ್ಥಳ ಕೊಟ್ಟಿರ್ಬೇಕಾದ್ರೆ ಇದಕ್ಕೆ ಕೊಡ್ಲೇಬೇಕಲ್ವಾ? ಸೊ ಈ ಎಲ್ಲಾ ವಿಚಾರ, ಗುಡ್ ಮಾರ್ನಿಂಗ್. ನಮ್ಮ ವಿಚಾರ ಏನು ಅಂತಂದ್ರೆ, ಬೆಳಗ್ಗೆ ಕಿರಿಕೀರ್ತಿ ಆಗಿರೋ ವಿಡಿಯೋ ನೋಡಿದೆ. ದೊಡ್ಡ ಮನುಷ್ಯ ಕಿರಿಕೀರ್ತಿ ದೊಡ್ಡ ಮನುಷ್ಯ. ನಾನ್ ನಿನ್ ಕೇಳೋದೇನು ಅಂತಂದ್ರೆ, ಸೌಜನ್ಯಗೆ ನ್ಯಾಯ ಕೊಡ್ಸೋದು ದೂರದ ಮಾತು. ನ್ಯಾಯ ಕೊಡ್ಸೋದು ಅವಳು ಆಕೆ ಸಾವಿಗೆ. ಇವಾಗ 1000 ಹೆಣ್ಮಕ್ಳು ಸನಾತನ ಹಿಂದೂ ಧರ್ಮದ ಹೆಣ್ಮಕ್ಳು ಸತ್ತಾಗವ್ರಲ್ಲ, ಅವ್ರಿಗೆ ನೀವು ಗೂಗಲ್ ಪೇಮೆಂಟ್ ಗಿರಾಕಿಗಳು ಯಾರು ಕೂಡ, ಈಗ ನೀನೇನ್ ಹೇಳ್ತಾ ಇದೀಯಾ, ಸಮೀರ್ಗೆ ಯಾರೋ ಹಣ ಕೊಟ್ಟು ಈ ಒಂದು ವಿಡಿಯೋಗಳನ್ನ ಮಾಡಾಕ್ಸಿ ಆ ಧರ್ಮಸ್ಥಳದ ಆ ಪವಿತ್ರತೆಯನ್ನ ಡ್ಯಾಮೇಜ್ ಮಾಡ್ಬೇಕಂತ ನೀನ್ ಕ್ಲೇಮ್ ಮಾಡ್ತಾ ಇದೀಯಾ. ಸಮೀರ್ ಪೇಮೆಂಟ್ ಆಗಿದೆ. ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಪವರ್ ಟಿವಿ ರಾಕೇಶ್ ಶೆಟ್ಟಿಗೂ ನಿನಗೂ ಇದೇ ಜೈನ್ ಕುಟುಂಬ ಪೇಮೆಂಟ್ ಮಾಡಿದಾರೆ ಅಂತ ನಮಗೂ ಮಾಹಿತಿ ಇದೆ. ನಾನ್ ನಿಮ್ಗೆ ಓಪನ್ ಆಗಿ ಕೇಳ್ತಾ ಇದೀನಿ, ನೀನಾದ್ರೂ ವಿಡಿಯೋ ಮಾಡಾಕ್ದೆ? ಕಿರಿಕೀರ್ತಿ, ನೀನ್ ವಿಡಿಯೋ ಮಾಡಾಕ್ದೆ, ನಾನು ವಿಡಿಯೋ ಮಾಡ್ತಾ ಇಲ್ಲ. ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ನಿನಗೂ ಪೇಮೆಂಟ್ ಆಗಿದೆ, ಆಮೇಲೆ ಸುವರ್ಣಗೂ ಆಗಿದೆ ಅಂತ ಕೇಳ್ಪಟ್ಟೆ, ಗೊತ್ತಿಲ್ಲ. ನಾವು ನಿಮ್ಗೆ ನೇರವಾಗಿ ಕೇಳ್ತೀವಿ, ಜೈನ್ ಕುಟುಂಬದವರು ಪವರ್ ಟಿವಿ ರಾಕೇಶ್ ಶೆಟ್ಟಿಗೆ ಕೊಟ್ಟಿರೋದಂತೂ ನಿಜ. ಯಾಕಂದ್ರೆ ಆತ ಇದು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಹುಚ್ಚನ ತರ ಆಟ ಆಡ್ತಾನಲ್ಲ, ಅದನ್ನ ನೋಡಿದ್ರೆ ಒಂದ್ ಅರ್ಥ ಆಗುತ್ತೆ, ರಾಕೇಶ್ ಶೆಟ್ಟಿ ಪವರ್ ಟಿವಿಗೆ ಪೇಮೆಂಟ್ ಆಗಿರಬಹುದು, ಕ್ವಶನ್ ಮಾರ್ಕ್. ಎರಡನೇದು ಕಿರಿಕೀರ್ತಿ, ನಿನ್ಗೆ ರಾಕೇಶ್ ಶೆಟ್ಟಿ ಮುಖಾಂತರ ನಿಮಗೂ ಪೇಮೆಂಟ್ ಆಗಿದೆ ಇದನ್ನ ಈ ರೀತಿ ವಿಡಿಯೋಗಳನ್ನ ಮಾಡಕ್ಕೆ ಅಂತ ನಿಮ್ಮೇಲೇನೋ ಆರೋಪ ಇದೆ.
ನಾನು ಅದನ್ನ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಬಿಡ್ತೀನಿ. ಸ್ನೇಹಿತನಾಗಿ ಓಪನ್ ಆಗಿ ನೀನು ಕೇಳೋದೇನು ಅಂತಂದ್ರೆ, ಗುರು ಸೌಜನ್ಯ ಕಿರಿಕೀರ್ತಿ ಅವರೇ, ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸೋ ದೂರದ ಮಾತು. ಆಮೇಲೆ ಇಲ್ಲಿ ಸನಾತನ ಹೆಣ್ಣು ಮಕ್ಕಳು ಸತ್ತೋಗಿದ್ದಾರೆ, ಇವ್ರಿಗೆ ಯಾರೋ ನೀವು ನ್ಯಾಯ ಕೊಡ್ಸಲ್ಲ. ಜೈನ್ ಕುಟುಂಬ ಪೇಮೆಂಟ್ ಹಾಕರೆ ಆ ಅವ್ರ ಪೇಮೆಂಟ್ಗೆ ನಿಯತ್ತ ಕೆಲಸ ಮಾಡ್ತೀರಾ. ಆಗಿಲ್ಲ ಅಂತಂದ್ರೆ ಒನ್ ಸೈಡ್ ಸ್ಟೋರಿ ಅವ್ನ್ ರಾಕೇಶ್ ಯಾಕೆ ಮಾಡ್ತಾವನೆ, ಪವರ್ ಟಿವಿ ರಾಕೇಶ್ ಒನ್ ಸೈಡ್ ಸ್ಟೋರಿ ಯಾಕೆ ಮಾಡ್ತಾವನೆ. ಪೇಮೆಂಟ್ ಆಗಿಲ್ಲ ಅಂದ್ರೆ ಅವನು ಜೋರಾಗಿ ಉಸಿರು ಕೂಡ ಆಡಲ್ಲ. ರಾಕೇಶ, ಪವರ್ ಟಿವಿ ರಾಕೇಶ ಪೇಮೆಂಟ್ ಆಗಿಲ್ಲ ಅಂದ್ರೆ ಜೋರಾಗಿ ಉಸಿರು ಆಡಕಂದ್ರೆ ಉಸಿರು ವೇಸ್ಟ್ ಆಗ್ಬಿಡ್ತದೆ. ಅಂತ ವ್ಯಕ್ತಿ ಫ್ರೀ ಆಗಿ ಒನ್ ಸೈಡೆಡ್ ಸ್ಟೋರಿ ಸನಾತನ ಹೆಣ್ಣು ಮಕ್ಕಳ ವಿರುದ್ಧವಾಗಿ, ಸನಾತನ ಹೆಣ್ಣು ಮಕ್ಕಳ ಅತ್ಯಾಚಾರದ ವಿರುದ್ಧವಾಗಿ ಆ ಜೈನ್ ಕುಟುಂಬ ಪರವಾಗಿ ಮಾಡ್ತಾ ಇದ್ದಾನೆ. ಸೊ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಧರ್ಮಸ್ಥಳಕ್ಕೆ ಇಂಜೆಕ್ಷನ್ ಕೊಡುವಂತ ನ್ಯಾಯಾಲಯದ ಕೇಳ್ಕೊಂಡಿರೋ ಅಂತಂದ್ರೆ, ನಾನು ನಾಳೆ ಬೆಂಗಳೂರು ಯಾರು ದುರ್ಬಳಕೆ ಮಾಡಬಾರ್ದು ಅಂತ ನಾನು ಫೈಲ್ ಮಾಡ್ತೀನಿ. ನಮ್ಮ ಕ್ಲೇಮು ಕೆಂಪೇಗೌಡರು, ನಮ್ಮ ಫ್ಯಾಮಿಲಿ ಅವರು, ನಮ್ಮ ವಂಶಸ್ಥರು ಅವರೇ ಕಟ್ಟಿದಂತ ಬೆಂಗಳೂರನ್ನ ಇನ್ಕ್ಲೂಡಿಂಗ್ ನ್ಯಾಯಾಲಯಗಳಿಗೂ ಕೂಡ ಬಳಸಬಾರ್ದು ಅಂತ ನಾಳೆ ಒಂದು ಇಂಜೆಕ್ಷನ್ ಪಿಟಿಷನ್ ಹಾಕ್ತೀನಿ. ಅದಕ್ಕೆ ನ್ಯಾಯಾಲಯ ಧರ್ಮಸ್ಥಳ ಯಾವ ರೀತಿ ಇಂಜೆಕ್ಷನ್ ಕೊಟ್ಟರು ಬಳಸಬಾರ್ದು ಅಂತ ಬೆಂಗಳೂರು ವಿಚಾರದಲ್ಲೂ ಮೋಸ್ಟ್ಲಿ ನನಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಎರಡನೇ ವಿಚಾರ, ಕಿರಿಕೀರ್ತಿ ಲವ್ ಯು ಕಿರಿಕೀರ್ತಿ ಹಂಗೆಲ್ಲ ಸ್ಟೋರಿ ಮಾಡಾಕಿದ್ಯಲ್ಲ, ಸಮೀರ್ಗೆ ದುಡ್ಡು ಬಂದಿದೆ ಅಂತ ಅನ್ಕೊಳ್ಳೋಣ. ಒಂದು ಪ್ರಕಾರ ನಿನ್ ಪ್ರಕಾರ ಬಂದಿದೆ ಅನ್ಕೊಳ್ಳೋಣ. ಅವನಿಗೆ ಸಮೀರ್ಗೆ ಯಾರೋ ಅವನಿಗೆ ಫಂಡಿಂಗ್ ಮಾಡಿ ವಿಡಿಯೋ ಮಾಡ್ಸಾಕ್ರೆ, ನನ್ನ ಪ್ರಶ್ನೆ ಕಿರಿಕೀರ್ತಿ ನಿನಗೆ ಪೇಮೆಂಟ್ ಬಂದಿದ್ಯಾ? ನಿನಗೆ ಪೇಮೆಂಟ್ ಬಂದಿರೋದಕ್ಕೆ ಈ ತರ ಸುಳ್ಳು ವಿಡಿಯೋ ಮಾಡಾಕ್ತಾ ಇದೆಯಾ ಅಂತ ಸಾರ್ವಜನಿಕರ ಪರವಾಗಿ ಒಂದು ಕ್ವಶನ್ ಮಾರ್ಕ್ ಅನ್ನ ನಿನಗೆ ಕೇಳ್ತೀನಿ. ಆಮೇಲೆ ನೀನು ಸೌಜನ್ಯಗೆ ನ್ಯಾಯ ಕೊಡ್ಸೋಂತ ವ್ಯಕ್ತಿನ, ಅವಳು ಸಾವಿಗೆ ನ್ಯಾಯ ಕೊಡ್ಸಂಗಿದ್ರೆ 12 ವರ್ಷ ಬೇಕಾ? ನಾವು ಗಲಾಟೆ ಮಾಡಿದಕ್ಕೆ SIT ರಚನೆ ಆಗಿದೆ. ನಾವು ಗಲಾಟೆ ಮಾಡಿದಕ್ಕೆ ಮೊಂಡು ಸಿದ್ದರಾಮಯ್ಯ SIT ಆರ್ಡರ್ ಮಾಡಿದ್ದಾರೆ. ನಾವು ಈ SIT ಯಾರು ತಪ್ಪು ಮಾಡಿದ್ದಾರೆ ಅಂತ ಕಂಡುಹಿಡಿಲಿಕ್ಕೆ ನಾವು ಸಂಪೂರ್ಣ ಸಹಕಾರ ಕೊಡ್ತೀವಿ. SIT ಏನ್ ಹೇಳುತ್ತೆ, ನ್ಯಾಯಾಲಯ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧ. 6 ಕೋಟಿ ಕನ್ನಡಿಗರು ಬದ್ಧ. ನಾವು ನಿಮ್ ತರ ನಾವು ಹಿಂದೂ ಯಾವ ಸನಾತನಿನೋ ಲೇ ಕಿರಿಕೀರ್ತಿ, ಯಾವ ಸನಾತನಿನವರು? ಅವರು ಜೈನ್ ಕುಟುಂಬ. ಒಂದು ಜೈನ್ ಕುಟುಂಬ ಹಿಂದೂ ದೇವಸ್ಥಾನದ, ಶಿವನ ದೇವಸ್ಥಾನದ, ಸನಾತನ ಧರ್ಮದ ದೇವಸ್ಥಾನದ ಮೇಲೆ ಆಡಳಿತ ಮತ್ತೆ ಹಿಡಿದವನ್ನು ಇಟ್ಕೊಂಡಿದ್ದಾರೆ ಕಳೆದ 500 ವರ್ಷಗಳಿಂದ. ನೀನ್ ಯಾಕೆ ಅವ್ರನ್ನ ಕೇಳಿಲ್ಲ? ಅವರ ಆಡಳಿತದಲ್ಲೇ ಅವರ ಮೇಲೆ ಆರೋಪ ಬಂದಿದೆ. ಆ ಜೈನ್ ಕುಟುಂಬದ ಮೇಲೆ ಆರೋಪ ಏನು ಅಂತಂದ್ರೆ, ಈ ಒಂದು ಜೈನ್ ಕುಟುಂಬ ಈ ಒಂದು ಕೊಲೆಗಳಿಗೆ ಏನು ಉತ್ತರ ಇದೆ? ನಾವ್ಯಾರೋ ಅವ್ರು ಕೊಲೆ ಮಾಡಿದಾರೆ ಅಂತ ಯಾರು ಹೇಳ್ತಾ ಇಲ್ಲ. ವಿ ಆರ್ ಆಸ್ಕಿಂಗ್ SIT ಟು ಇನ್ವೆಸ್ಟಿಗೇಟ್. SIT ಇನ್ವೆಸ್ಟಿಗೇಷನ್ ಮಾಡ್ಲಿ. ಅದು ಜೈನ್ ಕುಟುಂಬ ಮಾಡಿದ್ರೆ ಜೈನ್ ಕುಟುಂಬ ಜೈಲ್ಗೆ ಹೋಗ್ಲಿ, ಇನ್ನೊಬ್ಬ ಮಾಡಿದ್ರೆ ಇನ್ನೊಬ್ಬನ್ ಜೈಲ್ಗೆ ಹೋಗಿರ್ಲಿ. ಅಲ್ಲ, ಏನು ಆಗೇ ಇಲ್ಲ ಅಂತಂದ್ರೆ ಈ ಹೆಣಗಳನ್ನ ಕೊಂದೋರು ಯಾರು? SIT ಉತ್ತರ ಕೊಡ್ಲಿ. ನಮಗ್ ಬೇಕಾಗಿರೋದು ಕಾನೂನಾತ್ಮಕ ಉತ್ತರ. ಯಾವ ವಿಚಾರವನ್ನ SIT ಎಸ್ಟಾಬ್ಲಿಷ್ ಮಾಡುತ್ತೆ, ಯಾವ ವಿಚಾರವನ್ನ ನ್ಯಾಯಾಲಯ ಎಸ್ಟಾಬ್ಲಿಷ್ ಮಾಡುತ್ತೆ. ವಿ ಸ್ಟ್ಯಾಂಡ್ ವಿತ್ ಗವರ್ಮೆಂಟ್, ವಿ ಸ್ಟ್ಯಾಂಡ್ ವಿತ್ ಲಾ, ವಿ ಸ್ಟ್ಯಾಂಡ್ ವಿತ್ SIT, ವಿ ಸ್ಟ್ಯಾಂಡ್ ವಿತ್ ಸಿದ್ದರಾಮಯ್ಯ ಗವರ್ಮೆಂಟ್. ಸಿದ್ದರಾಮಯ್ಯ ಇದನ್ನ ಮಾಡಿದ್ದು ಯಾಕೆ? ಅವತ್ತೆಲ್ಲ ಸಿದ್ದರಾಮುಲ್ಲಾ ಖಾನ್ ಅಂತ ಇದ್ರಿ, ಇವತ್ತು ಸಿದ್ದರಾಮಯ್ಯ ಒಳ್ಳೆನಾಗ್ಬಿಟ್ರ ಅಂದ್ರೆ ನಿಮ್ಮ ತನಿಖೆ ಮಾಡಿಲ್ಲ ಅಂದ್ರೆ. ಒಂದು ಜೈನ್ ಕುಟುಂಬದ ಮೇಲೆ ಆರೋಪ ಇದ್ರೆ ನಾನು ಅವನ ಹೆಸರು ಹೇಳಲ್ಲ. ಯಾಕೆ ಅಂತಂದ್ರೆ ಅವನು ಇಂಜೆಕ್ಷನ್ ತಗೊಂಬಂದವನಂತ ನನಗೇನ್ ಭಯ ಇಲ್ಲ. ನ್ಯಾಯಾಲಯಕ್ಕೆ ಗೌರವ ಕೊಟ್ಟು ನಾನು ಅವನ ಹೆಸರು ಹೇಳಲ್ಲ. ಒಂದು ಜೈನ್ ಕುಟುಂಬ ನಮ್ಮ ಹಿಂದೂ ಸನಾತನ ದೇವಸ್ಥಾನದ ಮೇಲೆ ಹಿಡಿತ ಸಾಧಿಸಿದೆ. ನಾಚಿಕೆ ಮಾನ ಮರ್ಯಾದೆ ಏನಾಗಲ್ವೇನ್ರೋ? ಗೂಗಲ್ ಪೇ ಹಳೆ ಬೇವರ್ಸಿಗಳ ಅವನ ಯಾವನ ಹಳೆ ಬೇವರ್ಸಿ ಫೋನ್ ಮಾಡೋಗ್ತಾನೆ, ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅವ್ರಿಗೆ. ನನ್ ಶಾಕ್ ಕೊಡು ಮಗನೇ. ಗೂಗಲ್ ಪೇ ಮಗನೇ, ಹಿಂದೂನು ಗೊತ್ತಿಲ್ಲ, ಸನಾತನ ಗೊತ್ತಿಲ್ಲ, ಶಿವನು ಗೊತ್ತಿಲ್ಲ, ಪೂಜೆನೂ ಗೊತ್ತಿಲ್ಲ, ಒಂದು ಮಕ್ಕಳಿಗೆ ಸ್ಥಾನ ಮಾಡಲ್ಲ. ಗಬ್ಬುನ ಮಕ್ಕಳ ಆ ಗಡ್ಡ ಬಿಟ್ಕೊಂಡು, ಆ ಮೀಸುಗಳು ಬಿಟ್ಕೊಂಡು, ಸಾಯಂಕಾಲ ಎಣ್ಣೆ ಅಟ್ಕೊಂಡು ಮುಖಗಳು ನೋಡಿ ನಿಮ್ದೆಲ್ಲ. ನೀವೆಲ್ಲ ಸನಾತನಿಗಳ ಸಂಸ್ಕಾರನೇ ಇಲ್ವಲ್ಲೋ? ಒಂದು ತಾಯಿಯನ್ನ ಸಮೀರ್ ಅವ್ರ ತಾಯಿನ ಅವ್ನ್ ಪವರ್ ಟಿವಿ ರಾಕೇಶ್ ಶೆಟ್ಟಿ ವ್ಯಭಿಚಾರಿ ಅಂತ ಹೇಳ್ತಾನೆ. ಎಂತ ಬೇವರ್ಸಿ ನನ್ ಮಗ ಇರ್ಬೋದು ಅವನು. ಇವನ್ ಯಾವನ ಕೇರ್ಯಾವು ಇವನ್ನ ಯಾರೋ ಮಹೇಶ್ ಮಟ್ಟಣ್ಣವ್ರ ತಾಯಿನ ಸಂತೆಗೆ ಹೋಗಿದ್ದ ಹುಟ್ಟಿಸ್ಕೊಂಬ. ಸಂತೆಲಿ ಅಂತಂದ್ರೆ ಆ ಮಟ್ಟಣ್ಣನವ್ರ ತಾಯಿ ವ್ಯಭಿಚಾರಿ. ಮಟ್ಟಣ್ಣನವರ್ ಈ ನನ್ ಮಗನ ಮೇಲೆ FIR ಹಾಕೋ ಗುರು. ಇಲ್ಲ ನಾವ್ ಹಾಕಿಸ್ಬೇಕಾ? ನಾವೇ ಹಾಕಿಸ್ತೀವಿ. ಹೆಣ್ಣು ನಿಂದಕರ್ರಿ ಇವರು. ಇವ್ರ ತಾಯಿನ ನಾವ್ ಯಾರೋ ಬೈಯಲ್ಲ. ಯಾಕೆ ಅಂತಂದ್ರೆ ಹೆಣ್ಣನ್ನ ಅಲ್ಲೋ ಲೇ ಹಳೆ ಬೇವರ್ಸಿಗಳ, ಗೂಗಲ್ ಪೇ ಹಿಂದೂ ಗಿರಾಕಿಗಳಂತ ಹೇಳ್ಕೊಂಡು ಜೀವನ ಮಾಡೋ ಹಳೆ ಬೇವರ್ಸಿಗಳ, ಗೂಗಲ್ ಪೇ ಗಿರಾಕಿಗಳ, ಹಳೆ ಬೇವರ್ಸಿಗಳ ಅಲ್ಲಿ ಸತ್ತಿರೋದು
ಹಿಂದೂ ಸನಾತನ ಹೆಣ್ಮಕ್ಳು, ಬ್ರಾಹ್ಮಣರ ಹೆಣ್ಮಕ್ಳು ಜಾಸ್ತಿ ಸತ್ತಿದ್ದಾರೆ. ಗೌಡ್ರ ಹೆಣ್ಮಕ್ಳನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ದಾರೆ. ಲಿಂಗಾಯತ ಹೆಣ್ಮಕ್ಳನ್ನ ಕೊಲೆ ಮಾಡಿದ್ದಾರೆ. ನಾವು ಸಾಂಕೇತಿಕವಾಗಿ 6 ಕೋಟಿ ಕನ್ನಡಿಗರು, ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ಸ್, ಇದರಲ್ಲಿ ಮುಸಲ್ಮಾನರು ಸಪೋರ್ಟ್ ಮಾಡ್ತಾವ್ರೆ, ಕ್ರಿಶ್ಚಿಯನ್ಸ್ ಸಪೋರ್ಟ್ ಮಾಡ್ತಾವ್ರೆ, ನಮ್ಮ ಹಿಂದೂಗಳು ಸಪೋರ್ಟ್ ಮಾಡ್ತಾವ್ರೆ. ನಮಗೆ ಅಲ್ಲಾಗಿರುವಂತ ಅನ್ಯಾಯಕ್ಕೆ ನ್ಯಾಯ ಬೇಕಿದೆ. ನಾವು ತಗೊಳ್ತೀವಿ. ಹಲೋ, ಹಳೆ ಬೇವರ್ಸಿ ಗಿರೀಶ್ ಮಟ್ಟಣ್ಣನವ್ರ ತಾಯಿ ಸಂತೆಗೆ ಹೋಗಿದ್ಲು ಅಂತ ನಾನು ಆ ಪ್ರಶ್ನೆ ನಿನಗೆ ಕೇಳಲ್ಲ. ಯಾಕೆ ಅಂತಂದ್ರೆ ನೀನೊಬ್ಬ ನೀನೊಬ್ಬ ಹಿಂದೂ ಬೇವರ್ಸಿಯಾಗಿ, ಸೋಕಾಲ್ ಗೂಗಲ್ ಪೇ ಬೇವರ್ಸಿಯಾಗಿ ಮಟ್ಟಣ್ಣನವ್ರ ತಾಯಿನ ವ್ಯಭಿಚಾರಿ ಅಂತ ಕಳ್ತೀಯ. ನಿನ್ನನ್ನು ಯಾವ ಎಕ್ಕಡದಲ್ಲಿ ಹೊಡಿಬೇಕಲ್ಲೋ ಹಳೆ ಬೇವರ್ಸಿ, ಯಾವ ಎಕ್ಕಡದಲ್ಲಿ ಹೊಡಿಬೇಕು? ಆ ರಾಕೇಶ್ ಶೆಟ್ಟಿ ಅನ್ನೋ ಬ್ರೀಫ್ ಕೇಸ್ ಚಾನಲ್ ಓನರ್ ಇವ್ರನ್ನ ಸಮೀರ್ ಅವ್ರ ತಾಯಿನ ವ್ಯಭಿಚಾರಿ ಅಂತಾನೆ. ನೀವು ಬರೋರೆಲ್ಲ ಹೆಣ್ಮಕ್ಳನ್ನ, ತಾಯಂದ್ರನ್ನ ವ್ಯಭಿಚಾರಿ ಅಂದ್ರೆ ಬೇವರ್ಸಿಗಳ, ಹಳೆ ಬೇವರ್ಸಿಗಳ, ನಿಮ್ಮನ್ನ ಎತ್ತಿರೋರು ಕೂಡ ತಾಯಿ ಅಲ್ವೇನೋ? ಒಂದು ಹಸುನ ನೀವು ತಾಯಿ ಅಂದ್ರೆ ನಾವು ಒಪ್ಕೊಂತೀವಿ. ಯಾಕಂದ್ರೆ ಗೂಳಿ ಕೋಣ ಎಲ್ಲ ನಿಮ್ಮ ಅಪ್ಪಂದ್ರೆ, ನಮಗೇನು ಅದ್ರಲ್ಲಿ ಏನು ಆತಂಕ ಇಲ್ಲ. ನೀನು ಆ ಹಾಲು ಕೊಡೋ ಅಂತ ಹಸುನ ನೀನು ತಾಯಿ ಅಂದ್ರೆ ಗೂಳಿ ಕೋಣ ಎಲ್ಲ ನಿಮ್ಮ ಅಪ್ಪನೇ ಅನ್ಕೊಳ್ಳಿ. ನಾವು ಗೌರವಿಸ್ತೀವಿ, ನಾವ್ ಯಾವತ್ತೂ ಬೇಡ ಅಂತ ಹೇಳಿಲ್ಲ. ಯಾಕಂದ್ರೆ ನಿಮ್ ನಂಬಿಕೆ ನಾವ್ಯಾಕೆ ಬೇಡ ಅಂತ ಹೇಳೋಣ? ನಾವು ನಮ್ಮ ಅಪ್ಪ ಅಮ್ಮ ಅಂತೀವಿ. ನಾವು ಹೆಣ್ಣು ಮಕ್ಕಳನ್ನ ಹೇಳಿದ್ರಲ್ಲ, ರವಿಚಂದ್ರನ್ ಅವರು ಒಂದು ಹಾಡಿದೆ, ಹೆಣ್ಣನ್ನು ಪೂಜಿಸೋ ಭೂಮಿಯಲ್ಲಿ ಈ ನೀತಿ ಸರಿಯೇ ಯೋಚಿಸಿರಿ. ಗಾಂಧಿ ಇದ್ದ ಭೂಮಿ ನನ್ನದು, ಬುದ್ಧನಿದ್ದ ದೇಶ ನನ್ನದು. ಇಡೀ ಪ್ರಪಂಚಕ್ಕೆ ಯಾವುದೇ ದೇಶಕ್ಕೆ ಹೋಗ್ಲಿ, ಐ ಆಮ್ ಫ್ರಮ್ ದ ಲ್ಯಾಂಡ್ ಆಫ್ ಗಾಂಧಿ ಅಂತ ಹೇಳ್ತಾರೆ, ಐ ಆಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಅಂತಾರೆ. ಚೈನಾಗ ಹೋಗೋ ಬುದ್ಧನ್ ಗೊತ್ತು, ಜಪಾನ್ಗೆ ಹೋಗೋ ಬುದ್ಧನ್ ಗೊತ್ತು, UK ಹೋಗೋ ಬುದ್ಧ ಗೊತ್ತು, ಎಲ್ಲಿಗೆ ಹೋಗೋ ಯಾವುದೇ ಮೂಲೆಗೆ ಹೋಗೋ ಬುದ್ಧ ಗೊತ್ತು. ಆ ಬುದ್ಧನ ನಾಡಿಂದ ಬಂದಂತವ್ರು ಅಂತ ನಾವ್ ಹೇಳ್ಕಂತೀವಿ. ಬೇರೆ ದೇಶಕ್ಕೆ ಹೋದ್ರೆ ಆ ಬುದ್ಧ ಹುಟ್ಟಿದ ನಾಡಲ್ಲಿ ಆ ಗಾಂಧಿ ಕೊಟ್ಟಂತ ನೀತಿನಲ್ಲಿ ನೀವೆಲ್ಲ ಹಳೆ ಬೇವರ್ಸಿಗಳ, ಹಳೆ ಎಕಡ ತಿನ್ನೋ ಬೇವರ್ಸಿಗಳ ಹೆಣ್ಣು ಮಕ್ಕಳನ್ನ ವ್ಯಭಿಚಾರಿ ಅಂತಿರಲ್ಲ. ನಿಮ್ಮ ನಾಲ್ಗೆಗೆ ಹುಳ ಬೀಳಲ್ಲ, ನಿಮ್ಮ ನಾಲ್ಗೆಗೆ ಲಕ್ವ ಹೊಡೆಯಲ್ಲ. ಕೊಲೆಗಾರ ಬೇವರ್ಸಿಗಳು ಅದ್ಯಾವುದೋ ಪ್ರಾಣಿ ವಿಷಯಕ್ಕೆ ಹೋಗಿ ಯಾರೋ ಬೇರೆಯವ್ರನ್ನ ಕೊಂದು ಬಂದಂತ ಬೇವರ್ಸಿಗಳು ಇವತ್ತು ಈ ಮೊಬೈಲ್ಗಳ ಮುಂದೆ ಕೂತ್ಕೊಂಡು ನೀತಿ ಪಾಠ ಹೇಳ್ತಾರೆ. ಯಾವ ಸನಾತನನೋ ಬೇವರ್ಸಿಗಳ? ಅಲ್ಲಿ ಸತ್ತಿರೋರು, ಅಲ್ಲಿ ಕೊಲೆ ಆಗಿರೋರು ಸನಾತನ ಹಿಂದೂ ಹೆಣ್ಮಕ್ಳು, ಹಳೆ ಬೇವರ್ಸಿಗಳ, ಹಳೆ ಕೆರ ತಿನ್ನೋ ಹಳೆ ಬೇವರ್ಸಿಗಳ, ಗೂಗಲ್ ಪೇಮೆಂಟ್ ಬೇವರ್ಸಿಗಳ. ಇನ್ನೇನೋ ಹೇಳ್ಬೇಕೋ? ಲೇ ಕಿರಿಕಿರ್ತಿ, ಮೊದಲು ನಿನ್ನ ಫ್ಯಾಮಿಲಿಗೆ ನ್ಯಾಯ ಕೊಡಲೇ. ಲೇ ಕಿರಿಕಿರ್ತಿ, ಮೊದಲು ನಿನ್ನ ಹೆಂಡತಿಗೆ, ನಿನ್ನ ಫ್ಯಾಮಿಲಿಗೆ, ನಿನ್ನ ಸ್ನೇಹಿತೆಯರು ನನ್ಗೆ ಯಾರು ಹೇಳಿದ್ ಗೊತ್ತಾ? ಕಿರಿಕಿರ್ತಿ ಶಿಲ್ಪನ್ ಕೇಳು. ಯಾವ ಶಿಲ್ಪ ಅಂತ ಕೇಳ್ಬೇಡ, ಎಲ್ಲಾ ಡೀಟೇಲ್ಸ್ ಹೇಳಿದ್ದು ಶಿಲ್ಪ. ಮೈ ಫ್ರೆಂಡ್, ಯುವರ್ ಫ್ರೆಂಡ್, ಕಾಮನ್ ಫ್ರೆಂಡ್ ಅವರೇ ಹೇಳಿದ್ದು. ಎಂತ ಹಳೆ ಬೇವರ್ಸಿ ಇವನು ಅಂತ ಅವಳೇ ಬೈಕೊಂಡು ಶಿಲ್ಪ ನನ್ನ ಹತ್ರ ಹೇಳಿದ್ದು. ಯಾವ ಶಿಲ್ಪ ಅಂತ ನಿನ್ಗೆ ಗೊತ್ತಿದೆ. ಓಕೆ, ದಯಮಾಡಿ ನೋಡು, ನಾನು ಹಂಗೆಲ್ಲ ಹೇಳ್ಬೇಕಾದ್ರು ಕೂಡ ಹೆಣ್ಮಕ್ಳನ್ನ ಗೌರವ ಕಟ್ಟಿ. ಯಾಕಂದ್ರೆ ನಮ್ಮನೆ ತಾಯಿ ಹೆಂಗೋ, ನನ್ನ ಹೆಂಡತಿ ಹೆಂಗೋ, ನನ್ನ ಸ್ನೇಹಿತೆ ಹೆಂಗೋ, ಇನ್ನೊಬ್ಬರ ಹೆಣ್ಮಕ್ಳು ಕೂಡ ಅದೇ ಗೌರವದಿಂದ ಕರಿಬೇಕು. ಸಂಜಾಲಿ ಹುಟ್ಟದ, ನೀನೆಲ್ಲಿ ಹುಟ್ಟದೆ? ನೀನು ಅಲ್ಲೇ ಹುಟ್ಟಿದ್ದು. ನಾನೆಲ್ಲಿ ಹುಟ್ಟದ್ನೋ ಅವನೆಲ್ಲಿ ಹುಟ್ಟದ್ನೋ ಅಲ್ಲೇ, ಅದೇ ಪವಿತ್ರವಾದ ಜಾಗ. ಮುಂಡೆವ ಅದಕ್ಕೆ ಮರ್ಯಾದೆ ಕೊಡಲ್ಲ. ಒಂದು ಹೆಣ್ಣು ಸೃಷ್ಟಿಕರ್ತೆ ಕಣಲೇ, ಶಿ ಈಸ್ ಅ ಕ್ರಿಯೇಟರ್. ಯಾವ ಭುವನೇಶ್ವರಿ ಅಂತ ಹೇಳ್ತಿಯಲ್ಲ ನೀನು. ಆಮೇಲೆ ಒಂದು ಗಂಡಸು ಅಂತ ಹೇಳ್ಕೊಬೇಕಾರೆ ಹೆಣ್ಣಿಲ್ಲ ಅಂದ್ರೆ ಆಗದೇ ಇಲ್ಲ. ಅಂತ ಬೇವರ್ಸಿಗಳಲ್ಲೇ ಅಲ್ಲ, ಹೆಣ್ಣು ಬಗ್ಗೆ ಎಷ್ಟು ನಿಂದನೆ ಮಾಡ್ತಿರೋ. ಅದೇ ಹೆಣ್ಣನ್ನು ತಗೊಂಡೋಗಿ ಇವರು ಬಾಲಗಂಗಾಧರ ತಿರಕಿಲ್ಲ ಅಂದಿದ್ರೆ ಆ ಹೆಣ್ಣನ್ನು ತಗೊಂಡೋಗಿ ಗಂಡ ಸತ್ರೆ ಅವಳ ತೊಡೆ ಮೇಲೆ ಮಲಗಿಸಿ ಸುಟ್ಟಂತ ಹಳೆ ಬೇವರ್ಸಿ ನನ್ನ ಮಕ್ಕಳು ನೀವು. ಹೆಣ್ಣನ್ನು ತಗೊಂಡೋಗಿ ವ್ಯಭಿಚಾರಿ ಅನ್ನೋ ಹೆಸರಲ್ಲಿ ದೇವದಾಸಿ ಪದ್ಧತಿನ ತಗೊಂಡ್ಬಂದು ಅದೊಂದು ಸಂಪ್ರದಾಯ ಅಂತ ಕೊಟ್ಟಂತ ಬೇವರ್ಸಿ ಹಲ್ಕಟ್ಟುಗಳು ನೀವು. ಒಂದು ಹೆಣ್ಣನ್ನ ಸ್ತನಕ್ಕೆ ಟ್ಯಾಕ್ಸ್ ಹಾಕಿ ಮೆರೆದಂತ ಹುಚ್ಚು ಮುಂಡೆ ಮಕ್ಕಳು ನೀವು. ನಿಮ್ಮ ಹತ್ರ ಏನೋ ಕಲಿಯೋದ್ ನಾವು? ಒಂದು ಹೆಣ್ಣು ದೇವದಾಸಿ ಮಾಡಿ ಅದು ಸಂಪ್ರದಾಯ ಅಂತೆ. ಒಂದು ಹೆಣ್ಣು ತೊಡೆ ಮೇಲೆ ಸತ್ತಿರೋ ಗಂಡನ ಮಲಗಿಸ್ಬಿಟ್ಟು ಅವಳಿಗೆ ಬೆಂಕಿ ಇಟ್ಟು ಸುಟ್ಟು ಬಿಟ್ರೆ ಇದೊಂದು ಕಿತ್ತೋಗಿರೋ ಸಂಪ್ರದಾಯ. ಎಲ್ಲಾ ಸಂಪ್ರದಾಯಗಳನ್ನು ಒಪ್ಕೊಬೇಕಂತ ಅವಶ್ಯಕತೆ ಇಲ್ಲ. ಆದರೆ ಒಪ್ಪುಗಂಡ ಸಂಪ್ರದಾಯದಲ್ಲಿ ಮಾನವೀಯತೆ ಇರೋದು, ಧಾರ್ಮಿಕ ವಿಧಾನಗಳಲ್ಲಿ ಮನುಷ್ಯನನ್ನು ಗೌರವಿಸೋದಂತ ವಿಚಾರ ಇಲ್ಲ ಅಂತಂದ್ರೆ ಆ ಸಂಪ್ರದಾಯಗಳನ್ನ ನಾವು ವಿರೋಧಿಸ್ತೇವೆ. ನೀವೇನೋ ಸನಾತನದಲ್ಲಿ, ನಾವು ಸನಾತನಿಗಳೇ, ಬಟ್ ಹೇಳ್ಕೊಳಲ್ಲ ಅಷ್ಟೇ.
ಸನಾತಿಗಳು ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡು ಗೂಗಲ್ ಪೇ ಹಾಕಲ್ಲ. ಯಾಕೆ ಅಂತಂದ್ರೆ ಭಗವಂತ ನಮ್ಗೆಲ್ಲ ಕೊಟ್ಟವನೆ. ಹಳೆ ಬೇವರ್ಸಿ ಹಳೆ ಬೇವರ್ಸಿ ಹಳೆ ಬೇವರ್ಸಿ ಸಂತೆಯಲ್ಲಿ ಹುಟ್ಟಿದೆ ಅಂತೀಯಾ ಗಿರೀಶ್ ಮಠಣ್ಣನವ್ರನ್ನ? ಗಿರೀಶ್ ಮಠಣ್ಣವ್ರು, ಈ ಬೇವರ್ಸಿ ಮೇಲೆ ಒಂದು ಕೇಸ್ ಹಾಕು. ಏನ್ರಿ ನಡೀತಾ ಇದೆ? ಹೆಣ್ಮಕ್ಳು ಅಂದ್ರೆ ಮರ್ಯಾದಿನಿಲ್ಲ ಈ ಬೇವರ್ಸಿಗಳಿಗೆ. ಅವನ್ ಯಾವನ ರಾಕೇಶ್ ಶೆಟ್ಟಿ ಸಮೀರ್ ಅವ್ರ ಅಮ್ಮನ್ಗೆ ವ್ಯಭಿಚಾರಿ ಅಂತ ಹೇಳ್ತಾನೆ. ಇವನ್ ಯಾವನ ಹಳೆ ಬೇವರ್ಸಿ ಟೋಕನ್ ಗಿರಾಕಿ ಗೂಗಲ್ ಪೇ ಮರ್ಡರ್ ಕೇಸ್ ಇದೆ ಇವನ್ ಮೇಲೆ, ಬೇವರ್ಸಿ ಮೇಲೆ. ಪಿಂಪ್ ಕೆಲಸ ಮಾಡವನೆ ಅಂತ, ಮಾಮ ಕೆಲಸ ಮಾಡವನೆ ಅಂತ ಕೇಸ್ ಇದೆ, ರೆಕಾರ್ಡ್ಸ್ ಇದೆ ಬೇವರ್ಸಿ ಮೇಲೆ. ಈ ಬೇವರ್ಸಿ ಹೇಳ್ತಾನೆ ನಾವು ನನ್ನ ಮಗನೇ SIT ನಿಂದು ಸೀಟ್ಸ್ಗಳು ಕಿತ್ತಾಕ್ಬಿಡೋದು ಹೋಗು. SIT ಫುಲ್ ರೊಚ್ಗೆದ್ದವ್ರೆ. 500 ಕೋಟಿ ಆರೋಪ ಬೇರೆ ಐತೆ ಅವ್ರ ಮೇಲೆ. ಇವಾಗ SIT ಅವರು ಕಾಯ್ತಾವ್ರೆ, ಸೀಟ್ಗಳು ಕಿತ್ತಾಕ್ಬಿಡ್ತಾರೆ ಹೋಗ್ರಿ. ನಿನಗೂ ಅವ್ನ್ ಯಾವನ ನೆನ್ನೆ ಹಳೆ ಬೇವರ್ಸಿ ವಿಡಿಯೋ ಮಾಡಾಕಿದ್ನಲ್ಲ ನುಗ್ಗೋಡಿತೀವಂತ ಹಳೆ ಬೇವರ್ಸಿ ಅವನ್ ನುಗ್ಗೋಡಿತಾನಂತೆ. ಏನ್ ಗಂಡ್ಸ? ಬರಲೇ ಬರ. ಗಿಳಿಯಾರು ಮದ್ದಿನ ಗಿಳಿಯ ಬಾರೋ. ಸೀಡು ಕಿತ್ಕೊಂಡ್ಬಿಡ್ತಾರೆ SIT ಅವರು. ಸೀಡ್ಗಳು ಹುಷಾರು. ಬಾಡಿಲಿರೋ ಸೀಡ್ ಇದೆಯಲ್ಲ ಅದನ್ನ ಚೆನ್ನಾಗಿ ನೋಡ್ಕೊಳ್ರಿ. SIT ಅವ್ರು ಮನ್ಸು ಮಾಡಿದ್ರೆ ಆ ಸೀಡೇ ಇರಲ್ಲ ನಿಮ್ಮ ಹತ್ರ. ಹಳೆ ಬೇವರ್ಸಿಗಳು ತಗೊಂಬಂದು ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡೋದು, ಪ್ರಾಣಿಗಳನ್ನ ತಾಯಿ ಅನ್ನೋದು. ನೀವು ಅನ್ಕೊಳ್ಳಿ, ಪ್ರಾಣಿ ಅಲ್ದಿರ ಆ ಮೋರಿಲಿರೋದನ್ನು ಬೇಕಾದ್ರೆ ತಾಯಿ ಅನ್ಕೊಳ್ಳಿ, ನಮ್ಗೇನು ಸಮಸ್ಯೆ ಇಲ್ಲ, ನಮ್ಗೇನು ಅದರಿಂದ ಆತಂಕ ಇಲ್ಲ. ನಿಜವಾದ ತಾಯಿಯಂದ್ರನ್ನ, ನಿಜವಾದಂತ ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡೋದು ಯಾವ ಸಂಸ್ಕೃತನಲ್ಲೇ? ಬೇವರ್ಸಿ ದೇವದಾಸಿ ಪದ್ಧತಿಯನ್ನ ಹೆಣ್ಣು ಮಕ್ಕಳನ್ನ ಮಜಾ ಮಾಡಕ್ ಬಳಸ್ಕೊಂಡ್ರಲ್ಲ, ಯಾವ ದರಿದ್ರ ಪದ್ಧತಿನೋ ಅದು? ಯಾರೋ ಮಾಡಿದದನ್ನಲ್ಲೇ ಹಳೆ ಬೇವರ್ಸಿಗಳ. ಗಂಡ ಸತ್ರ ಹೆಣ್ಣನ್ನ ತೊಡೆ ಮೇಲೆ ಮಲಸಿ ಅವಳಿಗೂ ಬೆಂಕಿ ಇಕ್ಕೋದು. ಇದು ಯಾವ ಸಂಪ್ರದಾಯ ಗುರು? ಯಾವುದೇ ಜಾತಿ ಧರ್ಮದಲ್ಲಿ ಇದನ್ನ ಮಾಡಿದ್ರೆ ನಾವು ವಿರೋಧ ಮಾಡಿದ್ದೀವಿ ಮುಂದೆ. ಹೆಣ್ಣು ಮಕ್ಕಳನ್ನ ವ್ಯಭಿಚಾರಿಗಳು ಮಾಡಿ ಮಜಾ ಮಾಡೋದನ್ನ ಅದು ದೇವದಾಸಿ ಪದ್ಧತಿ ಅಂತೆ, ಅದು ದೇವ್ರಂತೆ. ಬೇವರ್ಸಿಗಳ ನೀವು ಹೋಗಿ ಮಲ್ಕೊಳ್ರಿ ಬೇಕಂದ್ರೆ. ಹೆಣ್ಮಕ್ಳನ್ನ ಯಾಕೆ ಕಳಿಸ್ತೀರಾ? ಹೆಣ್ಣು ಮಕ್ಕಳ ಸ್ತನಕ್ಕೆ ಟ್ಯಾಕ್ಸ್ ಹಾಕ್ದಂತ ಹಳೆ ಬೇವರ್ಸಿಗಳು ಇವ್ರನ್ನ ಏನನ್ಬೇಕು ನಾವು? ಇಲ್ಲ ಅಂದ್ರೆ ಬಿಟ್ಕೊಂಡು ನೋಡ್ಬೇಕಂತೆ. ಏನಕ್ಕೆ? ಚೆನ್ನಾಗಿ ನೋಡ್ಕೊಂಡು ಕಣ್ ತುಂಬ್ಕೊಳಕ ಅಂತ ಹಳೆ ಬೇವರ್ಸಿಗಳು ಈ ರೀತಿ ಎಲ್ಲ ಕಾನೂನು ಮಾಡಿದ್ದು. ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರಬೇಕು. ಜೈ ಭಾರತ ಮಾತಾ ಕಿ ಜೈ. ಆದ್ರೆ ಹೆಣ್ಮಕ್ಳಿಗೆ ಮರ್ಯಾದೆನೇ ಕೊಡಲ್ಲ ಈ ಬೇವರ್ಸಿಗಳು. ಜೈ ಭುವನೇಶ್ವರಿ ಜೈ. ಹೆಣ್ಮಕ್ಳಿಗೆ ಮರ್ಯಾದೆನೇ ಕೊಡಲ್ಲ. ಯಾಕೆ? ಅಲ್ಲಿ ಸತ್ತಿರ 1000 ಹೆಣ್ಮಕ್ಳು ಸನಾತನಿ ಹೆಣ್ಮಕ್ಳು ಅಲ್ವಾ? ಹಿಂದೂ ಹೆಣ್ಮಕ್ಳ? ಸಮೀರ್ ಅವ್ರ ಅಕ್ಕ ತಂಗಿನ? ಅದು ಸಮೀರ್ ಅವ್ರ ಅಕ್ಕ ತಂಗಿನ? ಸಾಬ್ರ ಅಕ್ಕ ತಂಗಿನ? ಕ್ರಿಶ್ಚಿಯನ್ಸ್ ಸೋನಿಯಾ ಗಾಂಧಿ ಅವ್ರ ಅಕ್ಕ ತಂಗಿನ? ಅಲ್ಲೆಲ್ಲ ಸತ್ತಿರೋದೆಲ್ಲ ನಮ್ಮ ಸನಾತನ ಹೆಣ್ಮಕ್ಳು. ಹಳೆ ಬೇವರ್ಸಿಗಳ ಗೂಗಲ್ ಪೇ ಬೇವರ್ಸಿಗಳ ಎಲ್ಲ ಹೋದ ಅವನ. ಮುತಾಲಿಕ್, ಲವ್ ಜಿಹಾದಿ ಮುತಾಲಿಕ್ ಎಲ್ಲೋಗಿದ್ಯಾ? ನೀನು ಮದುವೆ ಮಾಡ್ಕೊಂಡಿಲ್ಲ, ಬೇರೆಯವ್ರ ಮದುವೆ ಮಾಡ್ಕೊಂಡ್ರು ಬಿಡಲ್ಲ. ಏನ್ ಕರ್ಮ ಗುರು ನಿಂದು? ಹೋದ ವರ್ಷ 2025ಕ್ಕೆ ಹೊಸ ವರ್ಷಕ್ಕೆ ನೀವ್ ಯಾರಾದ್ರೂ ಪಾರ್ಟಿ ಮಾಡಿದ್ರೆ ನುಗ್ಗೋಡಿತೀನಿ ಅಂದೆ. ಯಾರು? ಇವನ ಮುತಾಲಿಕ. ಬರಲೇ ಬರ ಬೆಂಗಳೂರು ಬರ ಅಂತಂದ್ರೆ ಅಡ್ರೆಸ್ ಇಲ್ಲ ಮುಂಡೆದು. ಏನ್ ಮಾಡ್ತೀಯಾ? ನಾವ್ ಹಿಂಗೆ ಕರೆದು ಅಭ್ಯಾಸ. ಬರ್ರ ಒಂದಂತ ಅರ್ಥ ಮಾಡ್ಕೊಳ್ಳಿ. ಯಾವ ಸಮಾಜದಲ್ಲಿ ನಾಗರಿಕತೆಗೆ ಬೆಲೆ ಇಲ್ಲ, ಯಾವ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಭಯ ಇಲ್ಲ, ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಲ್ಲ. ಅವಳು ವ್ಯಭಿಚಾರಿ ಆಗಕ್ಕೆ ಬೇವರ್ಸಿ ನೀನು ನಾನು ಕಾರಣ. ಅವಳು ವ್ಯಭಿಚಾರಿ ಆಗಿದ್ರೆ ಆ ಹೆಣ್ಣು ಮಗಳು ತನ್ನ ಮೈಯನ್ನ ಮಾರ್ಕೊಂಡು ಬದುಕ್ತಾ ಇದ್ರೆ ಹಳೆ ಬೇವರ್ಸಿ ನೀನು ನಾನೇ ಕಾರಣ. ನನ್ನಂತ ಗಂಚು ನಿನ್ನಂತ ಗಂಚೆ ಕಾರಣ. ಹೆಣ್ಮಕ್ಳು ಕಂಡ್ರೆ ಇರ್ಬೋದಿಲ್ಲ ಅಂತ ಹೇಳ್ತಲ್ಲ, ಅದ್ರಲ್ಲೂ ಕೆಟ್ಟ ಹೆಣ್ಮಕ್ಳು ಇರ್ಬೋದು. ಕೀಪಿಂಗ್ ಅಸೈಡ್ ಮೆಜಾರಿಟಿ ನಿನ್ನ ಎತ್ತಿರೋರು ಹೆಣ್ಮಕ್ಳು. ಸಂತೆಯಲ್ಲಿ ಹುಟ್ಟಿಸ್ಕೊಳಕ್ ಆತದ? ಹಳೆ ಬೇವರ್ಸಿ, ನಾನ್ ನಿನ್ ಕೇಳಲ್ಲ ಸಂತೆಯಲ್ಲಿ ಹುಟ್ಟಿದ್ಯಾ ಅಂತ. ನನಗೆ ಗೊತ್ತು ನಿನ್ ಮನೇಲೆ ಹುಟ್ಟಿದ್ಯಾ. ಆ ಅಮ್ಮ ನಿನ್ ಎತ್ತಿರೋ ಕರ್ಮಕ್ಕೆ, ಆ ಪಾಪಕ್ಕೆ ಅದೆಷ್ಟು ಶಾಪ ನಿನಗೆ ಆಗ್ತಾಳೋ. ಹಳೆ ಬೇವರ್ಸಿ ಏನೋ ಹೇಳ್ಬೇಕು ನಿನಗೆ? ಹಳೆ ಬೇವರ್ಸಿ ಹಳೆ ಬೇವರ್ಸಿ. ನಾನು ಬೀದಿಲು ನ್ಯಾಯ ಕೊಡಿಸಿದೀನಿ. ಹಳೆ ಬೇವರ್ಸಿ. ಓಕೆ, ನಿನ್ನಂತ ಹಳೆ ಬೇವರ್ಸಿಗಳು ಅಲ್ಲಿ ಹೋಗಿ ಡೆಲ್ಲಿ ಬಾರ್ ಕೌನ್ಸಿಲ್ ಕಂಪ್ಲೇಂಟ್ ಕೊಟ್ಟು ಇವನ್ ಅಡ್ವೊಕೇಟ್ ಎಲ್ಲ ಡ್ಯೂಪ್ಲಿಕೇಟ್ ಎಲ್ಲ ಅಂತ 2023ರಲ್ಲಿ ತಗೊಂಬಂದ್ರು. ಹೋಗಿ ಕಂಪ್ಲೇಂಟ್ ಕೊಟ್ರಪ್ಪ. 2025 ಫೆಬ್ರವರಿ 28ಕ್ಕೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ KN ಜಗದೀಶ್ ಕುಮಾರ್ ವಕೀಲರು ಅವರ ವಕಾಲತ್ತು ಫ್ಯಾಂಟಾಸ್ಟಿಕ್. ಅವ್ರು ಮಾಡ್ತಾ ಇರೋ ಅಡ್ವೊಕೇಟ್ ಲೈಸೆನ್ಸ್ ವ್ಯಾಲಿಡ್. ಹಳೆ ಬೇವರ್ಸಿ ಓದೋ. ನಿನ್ಗೆ ಇಂಗ್ಲಿಷ್ ಅಲ್ಲಿ ಬರ್ತದೆ ಹಳೆ ಬೇವರ್ಸಿ ಇಂಗ್ಲಿಷ್ ಓದೋ. ಹಳೆ ಬೇವರ್ಸಿ ಇನ್ ಏನ್ ಹೇಳ್ಬೇಕು ಗುರು? ಆಮೇಲೆ ನಾವು ರೂಟ್ ಕಾಸಲ್ಲೂ ಕೆಲಸ ಮಾಡಿದೀವಿ. ಬೀದಿಲೂ ನ್ಯಾಯ ಕೊಡ್ಸಿದೀನಿ. ಕೋರ್ಟ್ ರೂಮಲ್ಲೂ ನ್ಯಾಯ ಕೊಡ್ಸಿದೀನಿ.
ಮನೇಲಿ ಕೂತ್ಕೊಂಡು ಪಂಚಾಯತಿ ಮಾಡಿನೂ ನ್ಯಾಯ ಕೊಡ್ಸಿದೀನಿ ಆಯ್ತಾ. ಯಾವನಾದ್ರೂ ಅಟ್ಯಾಕ್ ಮಾಡಿದ್ರೆ ಗನ್ನಲ್ಲಿ ಶೂಟ್ ಮಾಡಿ ನನಗ್ ನ್ಯಾಯ ಕೊಡ್ಸ್ಕೊಂಡಿದೀನಿ. ಇನ್ನೇನೋ ಬೇಕು ಲೇ ಹಳೆ ಬೇವರ್ಸಿ. ಅವನು ಎಲ್ಲಾ ಪೇಮೆಂಟ್ ಗಿರಾಕೆ ಲೇ ಕಿರಿಕಿರ್ತಿ. ಇವನು ಯಾರೋ ಪವರ್ ಟಿವಿ ಅವನ ಜೊತೆ ಏನೋ ನಿಂದು ಲಿಂಕ್ ಅಂತೆ, ಅವನದು ನಿಂದು ವ್ಯವಹಾರದಲ್ಲಿ ಅವನಿಗೆ ಬಂದಿರೋ ಪೇಮೆಂಟ್, ಅವನಿಗೂ ಪೇಮೆಂಟ್ ಬಂದಿದೆ. ನಮ್ಮ ಹತ್ರ ಪ್ರೂಫ್ ಇಲ್ಲ, ಬಟ್ ಹೇಳ್ತಾವ್ರೆ ರಾಕೇಶ್ ಶೆಟ್ಟಿಗೆ ಪೇಮೆಂಟ್ ಬಂದಿದೆ ಅಂತ. ಕ್ವಶನ್ ಮಾರ್ಕ್. ನಾನು ಕೇಳ್ತೀನಿ ರಾಕೇಶ್ ಶೆಟ್ಟಿಗೆ, ರಾಕಿ ಪೇಮೆಂಟ್ ಬಂದಿದ್ಯಾ? ಕ್ವಶನ್ ಮಾರ್ಕ್. ನಾನು ಕ್ವಶನ್ ಮಾರ್ಕ್ ಆಗ್ತಾ ಇದ್ದೀನಿ, ನನ್ಗೆ ಗೊತ್ತಿಲ್ಲ, ಬಟ್ ಆರೋಪ ಇದೆ ನಿನ್ ಮೇಲೆ ಸಮಾಜದಲ್ಲಿ, ನಾನು ಕೇಳ್ತಾ ಇದ್ದೀನಿ. ಆಮೇಲೆ ಕಿರಿಕಿರ್ತಿ, ನಿನಗೂ ಅವನ ಮುಖಾಂತರ ಪೇಮೆಂಟ್ ಬಂದಿದೆ, ಅದಕ್ಕೆ ತಾವು ವಿಡಿಯೋಗಳು ಮಾಡಿ ಬಿಡ್ತಾ ಇದ್ದೀರಾ. ಮೊದಲು ಆ ಗರ್ಲ್ ಫ್ರೆಂಡ್ಸ್ ನ ನೀಟಾಗಿ ಮೇಂಟೈನ್ ಮಾಡ್ಗುರು. ಬರೀ ಗರ್ಲ್ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್ ಗಳಿಗೆ ನೀಟಾಗಿ ಮೇಂಟೈನ್. ನನಗೂ ಗರ್ಲ್ ಫ್ರೆಂಡ್ಸ್ ಅವ್ರೆ. ಆಮೇಲೆ ಏನಪ್ಪ ನಮಗೆ ಮಾತಾಡ್ತಾನೆ, ನನಗೂ ಗರ್ಲ್ ಫ್ರೆಂಡ್ಸ್ ಅವ್ರೆ. ನಾನು ಅವ್ರನ್ನ ಮೇಂಟೈನ್ ಮಾಡ್ತೀನಿ, ಗೌರವ ಕೊಡ್ತೀನಿ, ಅವ್ರನ್ನ ಎಲ್ಲಿ ಮಾಡ್ಬೇಕು ಅಲ್ಲಿ ಮಡಗ್ತೀನಿ. ನಾನು ಫ್ಯಾಮಿಲಿ ಮೆನ್ನು. ನಾನು ಹೇಳ್ತಾ ಇರೋದು ಏನಂತಂದ್ರೆ, ಕಟ್ಕೊಂಡು ಒಳಗೆ ಇಟ್ಟಾಕ್ಬೇಕು, ಕಟ್ಕೊಂಡು ಅಲ್ಲಿ ಚೆನ್ನಾಗಿ ನೋಡ್ಕೊಬೇಕು. ಆಮೇಲೆ ನೀನ್ ಇಟ್ಕೊಳ್ಳೋದು ಬೇರೆ ವಿಚಾರ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ, ಅದು ಅವ್ರವ್ರ ವೈಯಕ್ತಿಕ. ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಕಮಿಟ್ ಮಾಡ್ಕೊಂಡ್ರೆ ಕಿರಿಕೋ ಕೀರ್ತಿ ಇಲ್ಲೇ ಇದ್ದೆ ತಾನೆ, ನಮ್ಮ ಟಾಟಾ ನಡ್ದಲ್ಲೇ ಇದ್ದೆ ಗುರು. ನನ್ ನಿನ್ ಬಗ್ಗೆ ಎಲ್ಲಾ ಗೊತ್ತಿದೆ. ಬಟ್ ಆದ್ರೆ ಈ ತರ ಈ ಧರ್ಮಸ್ಥಳದ ವಿಚಾರದಲ್ಲಿ ಈ ಸುಳ್ ವಿಡಿಯೋ ಮಾಡಾಕಿ ಅವ್ನ್ ರಾಕಿ ಹತ್ರ ಕಮಿಟ್ಮೆಂಟ್ ಮಾಡ್ಕೊಂಡು ನೀನು ಆ ಗರ್ಲ್ ಫ್ರೆಂಡ್ಗಳು ಎಲ್ಲ ಫೋನ್ ಮಾಡ್ತಾವ್ರೆ, ಹೇಳೋ ಕಿರಿಕಿರ್ತಿಗೆ ನಾವು ನಮ್ಮನ್ನು ಈ ತರ ಬೀದಿಗೆ ಬಿಡ್ತಾವನೆ ಅಂತ. ನಿಮ್ ಗರ್ಲ್ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಫೋನ್ ಮಾಡಿದ್ರು. ದಯಮಾಡಿ ಅವ್ರಿಗೆಲ್ಲ ಫೋನ್ ಮಾಡ್ದಂಗೆ ಮೇಂಟೈನ್ ಮಾಡ್ಕೋ. ಓಕೆ, ನನ್ನ ಕಿವಿಗೆ ಬಿದ್ರೆ ಮತ್ತೆ ಇನ್ನೊಂದ್ಸತಿ ಲೈವ್ ಬರ್ತೀನಿ. ನನಗೇನಿಲ್ಲ, ನನಗೇನಿದೆ ಏನು ಹೊಸದಿಲ್ಲ. ನೀನ್ ಅನ್ಬೋದು ನನ್ಗೊಬ್ಬರಿಗೆ ಗರ್ಲ್ ಫ್ರೆಂಡ್ ಇರೋದು ಜಗದೀಶ್, ನಿನ್ಗಿಲ್ಲ. ನಾನು ಒಪ್ಕೊಂತೀನಿ ಗರ್ಲ್ ಫ್ರೆಂಡ್ಸ್ ಅವ್ರೆ ಅಂತ. ನೀನು ಒಪ್ಕೊಂಡು ಅವ್ರನ್ನ ಮೇಂಟೈನ್ ಮಾಡು ಅಂತ ಹೇಳ್ತಾ ಇದೀನಿ. ಓಕೆ, ನಾನು ಅದನ್ನೇ ಹೇಳ್ತಾ ಇರೋದು. ಹಂಗಂದ್ ಮಾತ್ರಕ್ಕೆ ಯಾವ ಹೆಣ್ಮಕ್ಳು ಏನ್ ವೀಕೇನ್ ಅಲ್ಲ. ಅವ್ರೇನೋ ಗಂಡ್ಸ್ ಮೇಲೆ ಡಿಪೆಂಡ್ ಆಗ್ಬೇಕು ಅಂತೆಲ್ಲ, ಸರ್ವ ಸ್ವತಂತ್ರರು, ಅವ್ರಿಗೆಲ್ಲಾ ಗೌರವ ಇದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ನೀನು ಕಿರಿಕೋ ಸೌಜನ್ಯಗೆ ನ್ಯಾಯ ಕೊಡ್ಸೋದ್ ಬದಲು ಧರ್ಮಸ್ಥಳದಲ್ಲಿ ಸತ್ತೋಗಿರೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೆ ನಾಚಿಕೆ ಮಾನ ಮರ್ದಿ ಇಲ್ವೇನೋ ಕಿರಿಕೀರ್ತಿ? ಸತ್ತಿರೋರು ಸನಾತನ ಹೆಣ್ಮಕ್ಳು ಜೈನರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ಯಾ? ಜೈನರ ಕುಟುಂಬ ಶಿವನ್ ದೇವಸ್ಥಾನ ಟೇಕ್ ಓವರ್ ಮಾಡಿ 500 ವರ್ಷದಿಂದ ಚೆನ್ನಾಗಿ ಜೀವನ ಮಾಡ್ಕೊಂಡು, ಟ್ರಸ್ಟ್ ಮಾಡ್ಕೊಂಡು, ಲಕ್ಷಾಂತರ ಕೋಟಿ ಆಸ್ತಿ ಮಾಡ್ಕೊಂಡು, ಅದರಲ್ಲಿ ಮೇಯ್ಕೊಂಡು, ಅದರಲ್ಲಿ ಕೊಲೆಗಳ ಆರೋಪ ತಗೊಂಡು ಬಂದವರಲ್ಲ. ನಾವ್ SIT ನ ಕೇಳಿದೀವಿ ತನಿಖೆ ಮಾಡ್ಲಿ ಅಂತ. SIT ತನಿಖೆ ಮಾಡಿ ರಿಪೋರ್ಟ್ ಕೊಡ್ಲಿ, ಕೋರ್ಟ್ ಒಪ್ಕೊಂಡ್ರೆ ನಾವು ಅದನ್ನ ಒಪ್ಕೊಂತೀವಿ. ಅದನ್ನ ಬಿಟ್ಟು ವಿಡಿಯೋ ಮಾಡಿ ಜಗ್ಗ ಅವನ್ಯಾರೋ ಜಗ್ಗ ಲೈ. ಎಚ್ಚರವಾಗಿರ್ಲಿ. ಓಕೆ, ಅಂಡ್ ಮೈಂಡ್ ಯುವರ್ ಟಂಗ್ಸ್. ನಾನು ಯಾರು ಕಾಮನ್ ಮ್ಯಾನ್? ನಿಮ್ಮ ಮನೆ ಬಾತ್ರೂಮ್ ತೊಳೆಯನಲ್ಲ ಬೇವರ್ಸಿಗಳ ಮಗನೇ. ನನ್ನ ಹತ್ರ ಕಾರ್ ಟೈರ್ ವ್ಯಾಲ್ಯೂ ಇಲ್ಲ ಲೋಫರ್ಗಳು ನಿಮ್ಗೆ. ನನ್ನ ಕಾರ್ ಟೈರು 3 ಲಕ್ಷ. ಬೇವರ್ಸಿ, ಹಳೆ ಬೇವರ್ಸಿಗಳ ಎಲ್ಲ ಅಂದ್ರೆ ಹೆಂಗ ಮಾತಾಡ್ತೀರಾ? ಏನ್ ನಿಮ್ಮ ಮನೆ ಪಾತ್ರೆ ತೊಳೆಯೋಣ ನಾನು ಮಗನೇ? ನನ್ನ BMW ಒಂದು ಟೈರ್ ಬೆಲೆ ಅಲ್ಲ ಬೇವರ್ಸಿಗಳ ನೀವು. ಏನೇ ಸ್ನೇಹಿತರೆ, ಬರ್ತೀವಿ. ಥ್ಯಾಂಕ್ ಯು, ಲವ್ ಯು ಆಲ್, ಸಿ ಯು. ಓಕೆ, SIT ಕೆಲಸ ಮಾಡ್ತಾ ಇದೆ. SITಗೆ ಸಾಕಷ್ಟು ಮಾಹಿತಿಗಳನ್ನ ನಮ್ಮ ಟೀಮಿಂದ ಕೊಡ್ತಾ ಇದೀವಿ. ವಿ ಆರ್ ಪೋಸ್ಟಿಂಗ್ ಇಟ್. ಓಕೆ, ಅನಾನಿಮಸ್ ಆಗಿ ಒಂದಷ್ಟು ಜನ ಪೋಸ್ಟ್ ಮಾಡಕ್ ಹೇಳಿದೀನಿ. ಅವ್ರಿಗೆ ಅಡ್ರೆಸ್ ಹಾಕ್ಬೇಡಿ, ಆದ್ರೂ ನಿಮ್ಮ ಹತ್ರ ಇರುವಂತ ಸಾಕ್ಷಿಗಳನ್ನ SITಗೆ ತಲುಪಿಸಿ ಅಂತ. ನಾನು SIT ನಲ್ಲಿ ಕೇಳೋದೇನು ಅಂತಂದ್ರೆ, SIT ಅವರು ಒಂದು ಟೋಲ್ ಫ್ರೀ ನಂಬರ್ ಅನ್ನ, ಒಂದು ಮೊಬೈಲ್ ಅನ್ನ, ಅದ್ ನಂಬರ್ ಅನ್ನ ಯಾರಾದ್ರೂ ಟಾಪ್ ಅಥಾರಿಟಿ ಅವರು ಅದನ್ನ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಸಾಕಷ್ಟು ಇನ್ಫಾರ್ಮೇಶನ್ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ಗೆ ಮಾಹಿತಿ ಬೇಕು, ನಿಮ್ಗೆ ನಿಯತ್ತಿದ್ರೆ SIT ಅವರು ಒಂದು ಟೋಲ್ ಫ್ರೀ ನಂಬರ್ ಅನ್ನ ಕೊಡಿ, ಹಿರಿಯ ಅಧಿಕಾರಿಗಳು ಅದನ್ನ ಮೇಂಟೈನ್ ಮಾಡಿ. ರಾಜ್ಯ ಸರ್ಕಾರಕ್ಕೆ ನಾನು ಕೇಳೋದು, ಸಿದ್ದರಾಮಯ್ಯನವರು ಈ ಒಂದು SIT ಟೀಮ್ಗೆ ಒಂದು ರಿಪೋರ್ಟಿಂಗ್ ಅಥಾರಿಟಿ, ಒಬ್ಬ ರಿಟೈರ್ಡ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ನ ನೇಮಕ ಮಾಡಿ. ಮೂರನೇದಾಗಿ SIT ಅವರು ಒಂದ್ ಕಡೆ ಕೂತ್ಕೊಂಡು ಒಂದು ಅಡ್ರೆಸ್ ಕೊಡಿ. ಯಾಕಂದ್ರೆ ಪೋಸ್ಟ್ಗಳು ಕಳಿಸ್ಬೇಕು ಅಂದ್ರೆ ಎಲ್ಲಿ ಕಳಿಸ್ಬೇಕು? ನಿಮ್ಗೆ ಒಂದಷ್ಟು ಸಾಕ್ಷಿಗಳನ್ನ ನಿಮಗೆ ಕಳಿಸ್ಬೇಕಾಗಿದೆ, ಒಂದಷ್ಟು ವಾಯ್ಸ್ ರೆಕಾರ್ಡ್ಗಳನ್ನ ಕಳಿಸ್ಬೇಕು ಅಂತ ಸಾಕಷ್ಟು ಜನ ನನ್ನನ್ನು ಕೇಳ್ತಾ ಇದಾರೆ. ನೀವು ಅಡ್ರೆಸ್ ಕೊಟ್ರೆ ನಿಮ್ಮ SIT ಕಚೇರಿ ವಿಳಾಸಕ್ಕೆ ನಿಮಗೆ ಬೇಕಾದಂತ ಸಾಕ್ಷಿಗಳು ಪೋಸ್ಟ್ ಆಗ್ತವೆ. ನಿಮಗೆ ಈಸಿ ಆಗುತ್ತಲ್ವಾ? ನೀವು ಅದೇನ್ ಹೇಳ್ತಾರಲ್ಲ, ಕತ್ಲು ಮನೆಯಲ್ಲಿ ಏನಪ್ಪ ಹೇಳೋದು. ಏನೋ ಥ್ಯಾಂಕ್ಸ್ ಅಲಾಟ್, ಲವ್ ಯು ಆಲ್. ಹಳೆ ಬೇವರ್ಸಿ, ಗೂಗಲ್ ಪೇಮೆಂಟ್ ಬೇವರ್ಸಿ, ಇನ್ನೇನೋ ಹೇಳ್ಬೇಕು? ಕೊಲೆಗಾರರ ಹತ್ರ ದುಡ್ಡು ಇಸ್ಕೊಂಡ್ಬಂದು ವಿಡಿಯೋ ಮಾಡಕ್ಕಂತ ಹಳೆ ಬೇವರ್ಸಿಗಳ ಕೊಲೆಗಾರರು ಅತ್ಯಾಚಾರ ಹತ್ರ ಹೋಗ್ಬಿಟ್ಟು ಗೂಗಲ್ ಪೇಮೆಂಟ್ ಟ್ರಾನ್ಸ್ಫರ್ಗಳು ಮಾಡಿಸ್ಕೊಂಡು ಯೂಟ್ಯೂಬ್ ಅಲ್ಲಿ ನಾನು ಯಾರು ಕೊಟ್ಟಿಲ್ಲ ಗುರು. ಕೊಟ್ಟಿದ್ರೆ ಅಲ್ಲಿ ಹಾಕ್ರಿ. ನಮಸ್ಕಾರ, ಥ್ಯಾಂಕ್ ಯು.